ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ 3 ಬಗೆಯ ಸಿಹಿ ಉಂಡೆಗಳು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಗೋಧಿ ಲಾಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವ ಪದಾರ್ಥ ಮೊದಲಿಗೆ 1 ಬೌಲಷ್ಟು ಗೋಧಿ ಹಿಟ್ಟನ್ನು ತಗೋತೀನಿ, 3/4 ಬೌಲಷ್ಟು ಬೆಲ್ಲ, ಅರ್ಧ ಬೌಲಷ್ಟು ಕೊಬ್ಬರಿ ತುರಿ ಮತ್ತು ತುಪ್ಪ, 2 ಏಲಕ್ಕಿನ ತಗೋಣ. ನಂತರ ಒಂದು ಪ್ಯಾನ್ನ ಸ್ಟೌವಲ್ಲಿ ಇಡೋಣ. ಸ್ಟವ್ ಹಚ್ಚಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು ಈ ಉಂಡೆಗಳನ್ನ. ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ತುಪ್ಪನ ಹಾಕಿ, ಅದರಲ್ಲೂ ಈ ಗೋಧಿ ಉಂಡೆಗಂತೂ ಸ್ವಲ್ಪ ತುಪ್ಪ ಜಾಸ್ತಿ ಬೇಕು. ತುಪ್ಪ ಕಾದ ನಂತರ ಗೋಧಿ ಹಿಟ್ಟನ್ನು ಹಾಕೋಣ. 1 ಬೌಲಷ್ಟು ಗೋಧಿ ಹಿಟ್ಟನ್ನು ತಗೊಂಡಿರ್ತೀನಿ, ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ. ಅಂದರೆ ಜಾಸ್ತಿ ಸೀದೋಗಬಾರ್ದು, ಅದೇ ಹೇಳಿದ್ನಲ್ಲ, ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ತಾನೇ ಇರಿ. ಅಂದರೆ ಇದು ಗಮ್ಮನ ತನಕ ಉರಿತಾನೇ ಇರಿ. ಅಂದರೆ ಸೀದೋಗಬಾರ್ದು, ಕೆಳಗಡೆ ತಳ ಹತ್ತೋದು ಜಾಸ್ತಿ. ನಂತರ ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿಯನ್ನು ಹಾಕೋಣ. ಕೊಬ್ಬರಿನ ತುರಿದು ಹಾಕೋಕ್ಕಿಂತ ಸ್ವಲ್ಪ ಮಿಕ್ಸಿಲಿ ಗ್ರೈಂಡ್ ಮಾಡಿ ಹಾಕಿ. ನಂತರ ಬೆಲ್ಲನ ತುರ್ಕೊಂಡಿರ್ತೀನಲ್ಲ, ಬೆಲ್ಲ 3/4 ಬೌಲಷ್ಟು ಅರ್ಧ ಬೌಲಷ್ಟು ಹಾಕಿ, ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕಿ ಚೆನ್ನಾಗಿ ಕೈಯಾಡಿ. ಬೆಲ್ಲ, ಕೊಬ್ಬರಿ ಮತ್ತು ಗೋಧಿ ಹಿಟ್ಟು ಈವನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ಕೈಯಾಡ್ತಾನೇ ಇರಿ. ಇದು ಅಷ್ಟೇ, ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ. ನಂತರ ಮಿಕ್ಕಿರೋಂಥ ತುಪ್ಪನ ಹಾಕೋಣ. 1-2 ಸ್ಪೂನಷ್ಟು ತುಪ್ಪನ ಹಾಕಿ, ನೀವು ತುಪ್ಪ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ, ಹಾಕಿ ತುಪ್ಪನ. ಆಮೇಲೆ ಏಲಕ್ಕಿ ಪುಡಿನ ಹಾಕಿ ನೋಡಿ. ಈ ಥರ ಕೈಯಾಡಿದ ನಂತರ ನಾವು ಕೈಯಲ್ಲಿ ಉಂಡೆ ಕಟ್ ಮಾಡೋಣ. ಈ ಥರ ಉಂಡೆ ಕಟ್ಟೋ ಶೇಪ್ ಬಂದರೆ ಇದನ್ನು ಸ್ಟವ್ ಆಫ್ ಮಾಡಿ. ನಿಮಗೆ ಸ್ವಲ್ಪ ಉಂಡೆ ಕಟ್ಟೋದಕ್ಕೆ ಹಾಲು ಮತ್ತು ಸ್ವಲ್ಪ ನೀರು ಮಿಕ್ಸ್ ಇಟ್ಕೊಂಡಿರ್ತೀನಲ್ಲ, ಅದನ್ನು ಹಾಕಿ. ನಿಮ್ಗೆ ಉಂಡೆ ಕಟ್ಟೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ. ನೋಡಿ, ಈ ಥರ ಉಂಡೆ ಕಟ್ಕೊಂಡ್ರೆ ಗೋಧಿ ಲಾಡು ರೆಡಿ ಆಗುತ್ತೆ. ನೀವು ಇಲ್ಲ ಅಂದರೆ ಇದನ್ನೇ ಬೇಕಾದ್ರೆ ಗೋಧಿ ಸಜ್ಜಿಗೆ ಥರನೂ ಮಾಡ್ಕೋಬೋದು. ಮಕ್ಕಳಿಗೆ ತುಂಬಾ ಹೆಲ್ತಿ ಮತ್ತು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ಗೋಧಿ ಲಾಡು. ನೋಡಿ, ಗೋಧಿ ಲಾಡು ರೆಡಿ ಆಯಿತು. ನೋಡಿ, ಈ ಥರ ಮೇಲೆ ಈ ಥರ ಗೋಡಂಬಿನ ಇಟ್ಟು ಡೆಕೋರೇಟ್ ಮಾಡಿದ್ರೆ ನಿಮ್ಮ ಗೋಧಿ ಲಾಡು ರೆಡಿ ಆಯಿತು. ಗೋಧಿ ಉಂಡೆ ಅಥವಾ ಗೋಧಿ ಲಾಡು ರೆಡಿ ಆಯಿತು. ನೋಡಿ, ಒಂದು ಗೋಧಿ ಲಾಡನ್ನು ಬಿಚ್ಚಿ ತೋರಿಸ್ತೀನಿ. ನೋಡಿ, ಈ ರೀತಿ ಇರುತ್ತೆ. ತುಂಬಾ ಶಕ್ತಿಯುತವಾದಂಥ ಆಹಾರನೂ ಕೂಡ ಇದು. ನೀವು ರವೆ ಸಜ್ಜಿಗೆ ಬದಲು ಬೇಕಾದರೆ ಈ ಥರ ಗೋಧಿ ಸಜ್ಜಿಗೆ ಅಥವಾ ಗೋಧಿ ಲಾಡನ್ನ ಮಾಡ್ಕೊಳ್ಬೋದು. ಬಾಣಂತಿಯರಿಗಾಗಲಿ ಮಕ್ಳಿಗಾಗಲಿ ಈ ಥರ ಮಾಡ್ಕೊಳ್ಬೋದು. ಗೋಧಿ ಉಂಡೆ ರೆಡಿ ಆಯಿತು. ನೆಕ್ಸ್ಟು ಉರಿಗಡಲೆ ಉಂಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಒಂದು ಅರ್ಧ ಬೌಲಷ್ಟು ಹಾಲು ಮತ್ತು ನೀರು 2 ಮಿಕ್ಸ್ ಮಾಡ್ಕೊಂಡ್ರೆ ತಗೊಂಡಿದ್ದೀನಿ. ಉರಿಗಡಲೆ 1 ಬೌಲು, 3/4 ಬೌಲಷ್ಟು ಬೆಲ್ಲ, ಕೊಬ್ಬರಿ ಅರ್ಧ ಬೌಲು, 1-3 ಏಲಕ್ಕಿ ತಗೊಂಡಿದ್ದೀನಿ. ಈ ಉರಿಗಡಲೆನ ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಂಬಿಡೋಣ. ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಏಲಕ್ಕಿನೂ ಜೊತೆಗೆ ಸೇರಿಸಿ ಗ್ರೈಂಡ್ ಮಾಡ್ಕೊಂಬಿಡೋಣ. ನುಣ್ಣಗೆ ಪುಡಿ ಮಾಡಿ. ನೋಡಿ, ಅದಕ್ಕೆ ಇಷ್ಟು ನುಣ್ಣಗಿದ್ರೆ ಸಾಕು. ನಂತರ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡೋದಕ್ಕೆ ಉರಿಗಡಲೆ ಉಂಡೆ ಇದಂತೂ ತುಂಬಾ ಬೇಗ ಆಗುತ್ತೆ. ನಂತರ ಈ ಕೊಬ್ಬರಿ ಪುಡಿನೂ ಅಷ್ಟೇ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ, ಒಂದು ಅರ್ಧ ಬೌಲಷ್ಟು ಕೊಬ್ಬರಿ ತುರಿ. ಇದಕ್ಕೆ ಬೇಕಾದ್ರೆ ನೀವು ಇದನ್ನು ತೆಂಗಿನಕಾಯಿನೂ ಹಾಕೋಬೋದು. ನಂತರ ಬೆಲ್ಲ, ಇದನ್ನು ಅಷ್ಟೇ ತುರಿದಿಟ್ಕೊಂಡ್ರಂಥ ಬೆಲ್ಲ. ನಿಮ್ಮ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಬೆಲ್ಲನ ಹಾಕೊಳ್ಳಿ. ನಂತರ ಇವನ್ನಾಗಿ ಎಲ್ಲ ಮಿಕ್ಸ್ ಮಾಡಿ, ಕೊಬ್ಬರಿ, ಉರಿಗಡಲೆ ಪುಡಿ ಮತ್ತು ಬೆಲ್ಲ ಎಲ್ಲ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹಾಲನ್ನು ಹಾಕಿ, ಅದೇ ಇದು ಅಷ್ಟೇ, ನಿಮ್ಗೆ ಉಂಡೆ ಕಟ್ಟೋಕ್ಕೆ ಎಷ್ಟು ಹಾಲು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ, ತುಂಬ ತೆಳು ಮಾಡಬೇಡಿ. ನೋಡಿ, ಅದಕ್ಕಾದರೆ ಸಾಕು. ನೋಡಿ, ಉಂಡೆ ಕಟ್ಟೋಷ್ಟಾದರೆ ಇಷ್ಟಾದರೆ ಸಾಕು. ಇದೇನು ಒಂದು 5 ನಿಮಿಷಕ್ಕೆ ನಿಮಗೆ ಉರಿಗಡಲೆ ಉಂಡೆ ರೆಡಿ ಆಗುತ್ತೆ. ನೋಡಿ, ಈ ಸೈಜ್ಗೆ ಉಂಡೆ ಕಟ್ಕೊಂಡ್ರೆ ಸಾಕು. ನೋಡಿ, ಈ ಥರ ಉರಿಗಡಲೆ ಉಂಡೆ ರೆಡಿ ಆಯಿತು. ತುಂಬಾ ಬೇಗ ಆಗುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ಸೇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಹಾಕೋದಕ್ಕಿಂತ ಬೆಲ್ಲ ಹಾಕಿ ಮಾಡಿ, ಉರಿಗಡಲೆ ಬೆಲ್ಲ ಹಾಕಿ ಮಾಡಿದ್ರೆ ಈ ಥರ ಉರಿಗಡಲೆ ಉಂಡೆ ರೆಡಿ ಆಯಿತು. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಾದರೂ ಕೊಡ್ಬೋದು. ಇಲ್ಲಾಂದರೆ ಹೇಳಿದ್ನಲ್ಲ, ವರಮಹಾಲಕ್ಷ್ಮಿ ಮಂಗಳಗೌರಿ ಪೂಜೆಗೆಲ್ಲ ಮುತ್ತೈದೆಯರಿಗೆ ಕೊಡಬೇಕು ಅಂದರೆ ಈ ಥರ ಉಂಡೆಗಳನ್ನ ರೆಡಿ ಮಾಡಿ ಬೇಗ ಕೊಡ್ಬೋದು.
ನೋಡಿ ಬಿಚ್ಚಿ ತೋರಿಸಿದ್ದೀನಿ, ಈ ಥರ ಇರುತ್ತೆ. ಹುರಿಗಡಲೆ ಉಂಡೆ ರೆಡಿ ಆಯಿತು. ನಂತರ ರವೆ ಉಂಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ 1 ಬೌಲಷ್ಟು ಚಿರೋಟಿ ರವೆನ ತಗೊಳ್ಳೋಣ. 1/4 ಬೌಲಷ್ಟು ಸಕ್ಕರೆ, 2 ಏಲಕ್ಕಿ, ಕೊಬ್ಬರಿ ತುರಿ, ಗೋಡಂಬಿ ದ್ರಾಕ್ಷಿ ಮತ್ತು ತುಪ್ಪ, ಹಾಲು ಮತ್ತು ನೀರು 2 ಮಿಕ್ಸ್ ಮಾಡಿರೋದಂತ 1 ಲೋಟ ತಗೊಂಡಿರ್ತೀನಿ. ಮತ್ತು ಒಂದು ಮಿಕ್ಸಿ ಜಾರ್ಗೆ ಸಕ್ಕರೆನ ಹಾಕಿ ಸಕ್ಕರೆನ ಪುಡಿ ಮಾಡ್ಕೊಳ್ಳೋಣ ಈ ಥರ. ನಂತರ ಅದೇ ಬೌಲಿಗೆ ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಏಲಕ್ಕಿನೂ ಹಾಕಿ ಪುಡಿ ಮಾಡ್ಕೊಳ್ಳೋಣ ಈ ಥರ. ಅದನ್ನು ಎತ್ತಿಡೋಣ. ನಂತರ ಒಂದು ಪ್ಯಾನನ್ನು ಇಡೋಣ ಒಲೆ ಮೇಲೆ. ಅದಕ್ಕೆ ತುಪ್ಪನ ಹಾಕಿ ಒಂದು ಅರ್ಧ ಬೌಲಷ್ಟು ತುಪ್ಪ ಹಾಕಿ, ತುಪ್ಪ ಬಿಸಿ ಆದ ನಂತರ ದ್ರಾಕ್ಷಿ ಗೋಡಂಬಿನ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ಳೋಣ. ಅಂದರೆ ನಾವು ದಪ್ಪ ರವೆಯಲ್ಲೂ ರವೆ ಉಂಡೆ ಮಾಡೋದು ಬೇರೆ ಥರ, ಈ ಸಣ್ಣ ರವೆಯಲ್ಲಿ ತುಂಬಾ ಬೇಗನೂ ಆಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಇದು. ಈ ಥರ ಮಾಡಿ ನೋಡಿ. ಚಿರೋಟಿ ರವೆಯಲ್ಲಿ ನೋಡಿ ಈ ಥರ ಹುರಿದ ನಂತರ ಈ ಥರ ಆದ ನಂತರ ಇದಕ್ಕೆ ರವೆನ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ರವೆನ ಜಾಸ್ತಿ ಉರಿಯೋ ಅವಶ್ಯಕತೆ ಏನಿರಲ್ಲ, ಸ್ವಲ್ಪ ಮೀಡಿಯಮಲ್ಲೇ ಹುರ್ಕೊಂಡ್ರೆ ಸಾಕು. ಆದರೆ ರವೆ ಬಿಸಿ ಆದರೆ ಸಾಕು, ನಿಮ್ಗೆ ತೀರಾ ಉರಿಯೋ ಅವಶ್ಯಕತೆ ಇರಲ್ಲ, ಗಮ್ಮನ ಥರ ಉರಿಯೋ ಅವಶ್ಯಕತೆ ಏನಿರಲ್ಲ. ನೋಡಿ ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ತಾಯಿರಿ, ಎಲ್ಲದೂ ಒಟ್ಟಿಗೆ ಈವನ್ನಾಗಿ ಬಿಸಿ ಆಗಬೇಕು ಅಷ್ಟೇ. ಇಷ್ಟು ಬಿಸಿ ಆದರೆ ಸಾಕು. ಅದು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ತಾಯಿರಿ, ಕೆಳಗಡೆ ತಳ ಹಚ್ಚೋದು ಜಾಸ್ತಿ ಇದು. ಅದಕ್ಕೆ ನಂತರ ಮಿಕ್ಕಿದಂಥ ಪದಾರ್ಥಗಳಾದ ಇದು ಕೊಬ್ಬರಿ ತುರಿ ಹಾಕೋಣ. ಮೊದಲು ಕೊಬ್ಬರಿ ತುರಿನ ಹಾಕಿ 1/4 ಬೌಲಷ್ಟು ಕೊಬ್ಬರಿ ತುರಿ ಇಟ್ಕೊಂಡಿರ್ತೀವಲ್ಲ, ಕೊಬ್ಬರಿ ತುರಿನ ಹಾಕೊಳ್ಳೋಣ. ನಾವು ಮನೇಲಿ ಏನೇ ಪೂಜೆ ಇಟ್ಕೊಂಡ್ರು ಪ್ರಸಾದಕ್ಕೆ ನೈವೇದ್ಯಕ್ಕೆಲ್ಲ ಈ ಥರ ಉಂಡೆಗಳನ್ನ ಬೇಗ ಮಾಡ್ಕೋಬೋದು ನೀವು. ನಂತರ ಸಕ್ಕರೆನ ಪುಡಿ ಮಾಡ್ಕೊಂಡಿರೋದು ಹಾಕೋಣ. ನಿಮಗೆ ಸ್ವೀಟ್ಗೆ ಎಷ್ಟು ಬೇಕು ಅಷ್ಟು ಪುಡಿನ ಹಾಕೊಳ್ಳಿ. ಅದು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಈವನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಮಿಕ್ಕಿದಂಥ ತುಪ್ಪನ ಹಾಕೋಣ. 1-2 ಸ್ಪೂನಷ್ಟು ಎಕ್ಸ್ಟ್ರಾ ತುಪ್ಪ ಹಾಕಿ, ನೀವು ಯಾವುದೇ ಈ ಥರ ಉಂಡೆಗಳು ಮಾಡಿದ್ರು ತುಪ್ಪ ಹಾಕಿದ್ರಂತೂ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪ ಮುಂದೆ ಹಾಕಬೇಕು. ನಂತರ ಅದನ್ನು ಈವನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಆಗಂಗೆ ಮಿಕ್ಸ್ ಮಾಡಿ ನೋಡಿ ಈ ಥರ ಉಂಡೆ ಬರಬೇಕು. ಕೈಯಲ್ಲಿ ಕಟ್ಟಿದ್ರೆ ನೋಡಿ ಈ ಥರ ಬಂದರೆ ಸ್ಟವನ್ನು ಆಫ್ ಮಾಡಿ, ನಂತರ ಹಾಲು ಮತ್ತು ನೀರು ಎರಡೂ ಮಿಕ್ಸ್ ಮಾಡ್ಕೊಂಡಿರ್ತೀನಲ್ಲ ಅದು ಹಾಕೋಣ. ತುಂಬ ಗಟ್ಟಿ ಹಾಲನ್ನು ಹಾಕಬೇಡಿ, ಗಟ್ಟಿ ಹಾಲು ಹಾಕಿದ್ರೆ ರವೆ ಉಂಡೆ ಗಟ್ಟಿಯಾಗಿಬಿಡುತ್ತೆ. ಅದರಿಂದ ನಿಮ್ಗೆ ಎಷ್ಟು ಬೇಕು, ನಿಮ್ಗೆ ಉಂಡೆ ಕಟ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ, ಒಂದೇ ಸಲ ಹಾಲನ್ನು ಹಾಕಬೇಡಿ. ಅದನ್ನಷ್ಟೇ ಇವನ್ನಾಗಿ ಎಲ್ಲ ಮಿಕ್ಸ್ ಮಾಡಿ, ಇದು ಸ್ಟವ್ ಆಫ್ ಮಾಡಿನೇ ಮಿಕ್ಸ್ ಮಾಡಿ ಈ ಥರ. ಮಿಕ್ಸ್ ಮಾಡ್ತಾಯಿರಿ. ನೋಡಿ ಈ ಅದಕ್ಕೆ ಬಂದರೆ ಸಾಕು. ಈಗ ಉಂಡೆ ಕಟ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಕಟ್ಕೊಂಡ್ರೆ ರವೆ ಉಂಡೆ ರೆಡಿ ಆಗುತ್ತೆ. ಇದು ಅಷ್ಟೇ ತುಂಬಾ ಬೇಗ ಆಗುತ್ತೆ. ನೋಡಿ ಈ ಸೈಜ್ ಉಂಡೆ ಕಟ್ಕೊಂಡ್ರೆ ಸಾಕು. ಕೃಷ್ಣ ಜನ್ಮಾಷ್ಟಮಿಗೆಲ್ಲ ಮಕ್ಕಳಿಗೆಲ್ಲ ಈ ಥರ ಸ್ವೀಟ್ ಕೊಡಬೇಕಂದ್ರೆ ಈ ಥರ ಪುಟಾಣಿ ಲಾಡುಗಳನ್ನ ಮಾಡ್ಕೊಂಡ್ರೆ ಸಾಕು. ರವೆ ಉಂಡೆ, ಕಡಲೆ ಉಂಡೆ, ಗೋಧಿ ಉಂಡೆ ಈ ಥರಗಳನ್ನ ಮಾಡ್ಕೋಬೋದು ಪ್ರಸಾದಕ್ಕೆ. ನೋಡಿ ಈ ಥರ 3 ಥರ ಉಂಡೆ ಮಾಡಿ ತೋರಿಸಿದ್ದೀನಿ. ಯಾವ ಉಂಡೆ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಬಾಯ್.